ಹೀಗೆ ಸ್ವಾಮಿ ವಿವೇಕಾನಂದರವರು ಅಮೆರಿಕದಲ್ಲಿ ಇರ್ಬೇಕಾದ್ರೆ ತುಂಬಾ ಜನ ಬರ್ತಾ ಇದ್ರು ಅವ್ರ ಹತ್ರ. ಕೆಲವೊಂದಿಷ್ಟು ಜನ ಶಿಷ್ಯಂದ್ರಾಗಿ ಬರ್ತಾ ಇದ್ರು, ಕೆಲವೊಂದಿಷ್ಟು ಜನ ಪರೀಕ್ಷೆ ಮಾಡ್ಲಿಕ್ಕೆ ಅಂತಾನೆ ಬರ್ತಾ ಇದ್ರು, ಕೆಲವೊಂದಿಷ್ಟು ಜನ ವ್ಯಂಗ್ಯ ಮಾಡ್ಲಿಕ್ಕೆ ಬರ್ತಾ ಇದ್ರು. ಹೀಗೆ ವ್ಯಂಗ್ಯ ಮಾಡ್ಲಿಕ್ಕೆ ಬಂದವರಲ್ಲಿ ಒಬ್ರು ಪ್ರೊಫೆಸರ್ ಅಂತ. ಆ ಪ್ರೊಫೆಸರ್ ಏನ್ ಮಾಡ್ತಾ ಇದ್ರು ಅಂದ್ರೆ, ಯೂನಿವರ್ಸಿಟಿ ಒಂದು ಕ್ಯಾಂಟೀನ್ ಅಲ್ಲಿ ಊಟ ಮಾಡಕ್ ಕೂತ್ಕೊಂಡಿರ್ಬೇಕಾದ್ರೆ ಎಲ್ಲಾ ಜನರ ಮಧ್ಯೆ ಸ್ವಾಮಿ ವಿವೇಕಾನಂದರವ್ರಿಗೆ ಯಾವ ತರ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಸ್ವಾಮೀಜಿ, ಎ ಪಿಗ್ ಅಂಡ್ ಎ ಬರ್ಡ್ ಡೋಂಟ್ ಸಿಟ್ ಟುಗೆದರ್ ಟು ಈಟ್ ಅಂತಾರೆ. ಅಂದ್ರೆ ಒಂದು ಪಕ್ಷಿ ಮತ್ತು ಹಂದಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಆಗಲ್ಲ ಅಂತ ತುಂಬಾ ವ್ಯಂಗ್ಯ ಮಾಡ್ತಾರೆ. ಅವಾಗ ಸ್ವಾಮಿ ವಿವೇಕಾನಂದರು ನಗ್ತಾ ಉತ್ತರ ಕೊಡ್ತಾರೆ, ಡೋಂಟ್ ವರಿ ಪ್ರೊಫೆಸರ್, ಐ ವಿಲ್ ಫ್ಲೈ ಅವೇ ಅಂತಾರೆ. ತುಂಬಾ ಯೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ ಸರ್, ನಾನು ತುಂಬಾ ದೂರ, ನಾನು ಹಕ್ಕಿ ಅಲ್ವಾ, ಹಾರ್ಕೊಂಡು ಹೋಗ್ತೀನಿ ಅಂತಾರೆ. ಸೊ ಇಲ್ಲಿ ತಾವು ಸ್ವಾಮಿ ವಿವೇಕಾನಂದರನ್ನ ಹಂದಿಯನ್ನಾಗಿಸ್ಕೊಳ್ಳೋಕ್ ಬಂದ್ಬಿಟ್ಟು, ಇಲ್ಲಿ ಸ್ವಾಮಿ ವಿವೇಕಾನಂದರನ್ನ ಹಂದಿಯನ್ನಾಗಿ ಮಾಡ್ಲಿಕ್ಕೆ ಬಂದ್ಬಿಟ್ಟು ಸ್ವತಃ ಪ್ರೊಫೆಸರೇ ಹಂದಿಯಾಗಿ ಹೋಗ್ತಾರೆ ಅಂತ ನೋಡ್ತೀವಿ. ಸೊ ಇದು ಒಂದೇ ಅಂತಲ್ಲ, ತುಂಬಾ ಸನ್ನಿವೇಶಗಳಲ್ಲಿ ಸ್ವಾಮಿ ವಿವೇಕಾನಂದರವ್ರನ್ನ ಮೂದಲಿಸ್ಲಿಕ್ಕೆ ಬಂದ್ಬಿಟ್ಟು, ವ್ಯಂಗ್ಯ ಮಾಡ್ಲಿಕ್ಕೆ ಬಂದ್ಬಿಟ್ಟು, ಅದರಲ್ಲಿ ಪ್ರಮುಖರು ಯಾರಂದ್ರೆ ಒಬ್ಬ ಜರ್ನಲಿಸ್ಟ್ ಇರ್ತಾನೆ. ಒಬ್ಬ ಜರ್ನಲಿಸ್ಟ್ ಏನ್ ಮಾಡ್ತಾನೆ ಅಂದ್ರೆ, ಆ ಒಂದು ಟೇಬಲ್ ಇರುತ್ತೆ, ಆ ಟೇಬಲ್ ಇಂದ ಆ ಕಡೆಯಿಂದ ಒಂದು ಪ್ರಶ್ನೆ ಕೇಳ್ತಿರ್ತಾನೆ. ಸ್ವಾಮಿ ವಿವೇಕಾನಂದರು ಈ ಕಡೆಯಿಂದ ಉತ್ತರ ಕೊಡ್ತಿರ್ತಾರೆ. ಅವ್ನ ಪ್ರಶ್ನೆ ಏನ್ ಕೇಳ್ತಾನೆ ಅಂದ್ರೆ, ಸ್ವಾಮೀಜಿ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾಂಕ್ ಅಂಡ್ ಮಂಕಿ ಅಂತಾನೆ. ಸ್ವಾಮೀಜಿಯವರೇ, ಈ ಕೋತಿ ಮತ್ತು ಸನ್ಯಾಸಿಗಿರ್ತಕ್ಕಂಥ ವ್ಯತ್ಯಾಸ ಏನು ಹೇಳಿ ಅಂತಾರೆ. ಸ್ವಾಮಿ ವಿವೇಕಾನಂದ ಅವರು ತುಂಬಾ ನಗ್ತಾ ಶಾಂತವಾಗಿ ಉತ್ತರ ಕೊಡ್ತಾರೆ, ದೇರ್ ಇಸ್ ನೋ ಲಾಂಗ್ ಡಿಫರೆನ್ಸ್ ಬಿಟ್ವೀನ್ ಮಾಂಕ್ ಅಂಡ್ ಮಂಕಿ. ತುಂಬಾ ವ್ಯತ್ಯಾಸವಿಲ್ಲ ಸನ್ಯಾಸಿ ಮತ್ತು ಕೋತಿಗೆ, ಜಸ್ಟ್ ಎ ಟೇಬಲ್ ಡಿಸ್ಟೆನ್ಸ್, ಅಂದ್ರೆ ಒಂದು ಮೇಜಿನ ಅಂತರ ಅಷ್ಟೇ ಇದೆ. ಆ ಕಡೆಯಿಂದ ಏನು ಹುಚ್ಚುಚ್ಚಾಗಿ ಪ್ರಶ್ನೆ ಕೇಳ್ತಾ ಇದೆಯಲ್ಲ, ಅದು ಕೋತಿ ಈ ಕಡೆಯಿಂದ ಶಾಂತವಾಗಿ ಉತ್ತರ ಕೊಡುವುದೇ ಸನ್ಯಾಸಿ ಅನ್ನೋದು ಇದ್ರ ಮಾತಿನ ಅರ್ಥವಾಗಿರುತ್ತೆ. ಸೊ ಇವತ್ತು ತಮ್ಮೆಲ್ರಿಗೂ ಗೊತ್ತಿರ್ಬೋದು, ರಾಷ್ಟ್ರೀಯ ಯುವಕರ ದಿನಾಚರಣೆ. ಎಲ್ರಿಗೂ ಸ್ವಾಮಿ ವಿವೇಕಾನಂದ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.